ನಮಸ್ಕಾರ. ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ತುಂಬಾ ಗ್ರ್ಯಾಂಡ್ ಆಗಿದೆ. ಏನೋ ಒಂಥರ ಈ ಒಂದು ಪ್ರಿಮೈಸಸ್ ನೋಡಿ ಏನೋ ಒಂಥರ ಮದುವೆ ಸಂಭ್ರಮ ತರ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಇಲ್ಲಿ ಚರ್ಚಲ್ಲಿ ಬಂದ್ಬಿಟ್ಟು ಪ್ರತಿ ವರ್ಷನೂ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ನಾವು ಬಂದ್ಬಿಟ್ಟು ಪ್ರತಿ ವರ್ಷ ನಾವಿಲ್ಲಿ ಬಂದೇ ಬರ್ತೀವಿ. ಚರ್ಚ್ಗೆ ಪ್ರತಿ ವರ್ಷನೂ ಬರ್ತೀವಿ ನಾವಿಲ್ಲಿ. ನಮ್ಗಂತೂ ತುಂಬಾ ಇಲ್ಲಿ ಬಂದ್ರೆ ಏನೋ ಒಂಥರ ನೆಮ್ಮದಿಯಾಗಿರುತ್ತೆ. ಪ್ಲಸ್ ವಾರದಲ್ಲಿ ಒನ್ ಟೈಮ್ ಇಲ್ಲ 2 ಟೈಮ್ ಬರ್ತೀವಿ. ಅದಾದ್ಮೇಲೆ ಕ್ರಿಸ್ಮಸ್ ಬಂದ್ಬಿಟ್ಟು ಪ್ರತಿ ವರ್ಷನೂ ತುಂಬಾ ಚೆನ್ನಾಗೇ ಮಾಡ್ತಾರೆ, ಅದು ಗೊತ್ತಿರೋ ವಿಚಾರನ ಅದು. ಆ ಆ, ಎಲ್ಲಾನು ಡೆಕೋರೇಷನ್ಸ್ ಎಲ್ಲಾನು ಪ್ರಾಪರ್ ಆಗಿ ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿದಾರೆ ಅಂತ ಹೇಳ್ಬಿಟ್ಟು ಅಂದ್ರೆ ಚರ್ಚ್ ಮೇಂಟೆನೆನ್ಸ್ ಎಲ್ಲಾನು ಪ್ರತಿ ಒಂದನು ನಮ್ಗಂತೂ ಈ ತರ ಮಾಡೋದ್ರಿಂದ ತುಂಬಾ ಅಂದ್ರೆ ನಾವು ಪ್ರತಿ ಸರಿ ಬಂದು ವಿಸಿಟ್ ಮಾಡಿದಾಗ ಏನೋ ಒಂಥರ ಹೊಸದಾಗಿ ಏನೋ ಒಂಥರ ನೋಡ್ದಂಗೆ ಇರುತ್ತೆ. ಮತ್ತೆ ಒಳಗಡೆ ಎಲ್ಲ ಚರ್ಚ್ ಒಳಗಡೆ ಜೀಸಸ್ ಹುಟ್ಟಿದ್ದು ಒಂದು ಡೆಕೋರೇಷನ್ ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಮತ್ತೆ ಆಚೆ ಬಂದ್ಬಿಟ್ಟು ಮೇರಿ ಅಮ್ಮ ಅವ್ರು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದನ್ನು ಡೆಕೋರೇಷನ್ ವೈಸ್ ಎಲ್ಲಾನು. ಅದಾದ್ಮೇಲೆ ಏನೋ ಒಂದು ತೃಪ್ತಿ ಸಿಗುತ್ತೆ ಸರ್. ಇಲ್ಲಿ ಚರ್ಚ್ಗೆ ಬಂದ್ರೆ ನಮ್ಗೆ ಒಂದು ನಮ್ಮ ಮನ್ಸಲ್ಲಿರೋ ಕಷ್ಟ ಪ್ರತಿಯೊಂದನ್ನು ಹೇಳ್ಕೊಂಡಾಗ ನಮ್ಮ ಮನ್ಸಲ್ಲಿರೋ ಭಾರ ಕಡಿಮೆ ಆಗುತ್ತೆ. ಅದರಿಂದ ಬಂದ್ಬಿಟ್ಟು ಇವಾಗ ಹೇಳ್ತಾ ಇದೀನಲ್ಲ, ಈ ಮಾತು ಬಂದ್ಬಿಟ್ಟು 4 ಜನಕ್ಕೆ ಸ್ಫೂರ್ತಿ ಆಗ್ಲಿ, 4 ಜನ ಬರ್ಲಿ, ಬಂದ್ಬಿಟ್ಟು ಅವ್ರ ಮನ್ಸಲ್ಲಿರೋ ಕಷ್ಟನ ಹೇಳ್ಕೊಳ್ಳಿ. ಡೆಫಿನೆಟ್ಲಿ ಅವ್ರ ಕಷ್ಟಕ್ಕೆ ಪ್ರತಿಯೊಬ್ಬರಿಗೂ ಪರಿಹಾರ ಅನ್ನೋದು ಡೆಫಿನೆಟ್ಲಿ ಸಿಗುತ್ತೆ. ಸರ್, ಈಗ ಪ್ರತಿಯೊಂದು ಕಮ್ಯುನಿಟಿಗೂ ಆ ಕ್ಯಾಸ್ಟ್ಗೆ ಅದೊಂದು ಗೌರವ ಬೆಲೆ ಇದೆ. ಹೌದು. ಕ್ರಿಶ್ಚಿಯನ್ ಕಮ್ಯುನಿಟಿ ನಿಮ್ದೊಂದು ಪ್ರಾಮುಖ್ಯತೆ ಏನು ಅಂದ್ರೆ, ಒಂದು ಸಣ್ಣ ಮಕ್ಕಳಿಂದ ಇದು ತುಂಬಾ ವಯಸ್ಸಾದವರು ನೋಡಿದ್ರೆ ಅವ್ರ ಫೇಸ್ ಅಲ್ಲಿ ನೋಡಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಏನೋ ಒಂಥರ ಒಂದು ಮನಸ್ಸಲ್ಲಿ ಒಂದು ಪಾಸಿಟಿವ್ನೆಸ್ ಕಾಣಿಸುತ್ತೆ. ಏನ್ ಸರ್ ಅದು ಸೀಕ್ರೆಟ್? ಕ್ರಿಶ್ಚಿಯನ್ ಕಮ್ಯುನಿಟಿ ನಿಮ್ಗೂ ಪ್ರಾಬ್ಲಮ್ಸ್ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಆದ್ರೂ ಅದನ್ನೆಲ್ಲ ಪಕ್ಕಕ್ಕೆ ಸೇರಿಸ್ಬಿಟ್ಟು ಯಾವ ಸಂತೋಷವಾಗಿರ್ತಾರೆ, ಏನ್ ಸೀಕ್ರೆಟ್ ಅದು? ಸರ್, ಸಂತೋಷವಾಗಿರೋದು ಅಂದ್ರೆ ಒಂದೇ ಸರ್, ಸಂಡೇ ಅಂತ ಹೇಳ್ಬೋದು, ಭಾನುವಾರ. ನಾವ್ ಬಂದ್ಬಿಟ್ಟು ಪ್ರತಿ ಸರಿ ಬಂದ್ಬಿಟ್ಟು ಪ್ರತಿ ಭಾನುವಾರ ಬೆಳಿಗ್ಗೆ ಬಂದ್ಬಿಟ್ಟು ನಾನು ನಮ್ಮ ತಾಯಿ ಬಂದ್ಬಿಟ್ಟು ಇಂದಿರಾನಗರ ಯಾವ್ದು ಪಾಲ್ ಅಲ್ಲ ಪಾಲ್ ಟಂಗಯ್ಯ ಅಂತ ಹೇಳ್ಬಿಟ್ಟು ಅಂತ ಒಂದು ಚರ್ಚ್ ಒಂದು ಇದೆ. ಅಲ್ಲಿ ಬಂದ್ಬಿಟ್ಟು ಪ್ರತಿ ವಾರ ಬಂದ್ಬಿಟ್ಟು ನಾವು ಕನ್ನಡದ್ದು ಸ್ಪೀಚ್ ಇರುತ್ತೆ, ಅಲ್ಲಿ ನಾವು ಹೋಗ್ಬಿಟ್ಟು ಬರ್ತೀವಿ. ನಾವು ವಾರ ಎಲ್ಲ ನಾವು ತುಂಬಾ ಕಷ್ಟಪಟ್ಟಿರ್ತೀವಿ, ವಾರ ತುಂಬಾ ಸ್ಟ್ರೆಸ್ ಇರುತ್ತೆ ನಮ್ಗೆ. ವಾರಕ್ಕೆ ಒಂದಿನ ಮಾರ್ನಿಂಗ್ ಹೋಗ್ಬಿಟ್ಟು ಅಲ್ಲಿ ನಮ್ ಸಿಚುವೇಶನ್ ಎಲ್ಲಾನು ಪ್ರತಿಯೊಂದು ನಾವು ಅಲ್ಲಿ ಬಂದು ಸ್ಪೀಚ್ ಕೊಟ್ಟಾಗ ನಾವು ಪ್ರತಿಯೊಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ಬಿಟ್ಟು ನಮ್ ಕಷ್ಟಗಳನ್ನ ಬಂದ್ಬಿಟ್ಟು ಏನೇನ್ ಪ್ರಾಬ್ಲಮ್ಸ್ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತಾರೆ. ಪ್ರತಿಯೊಂದು ನಮ್ಮ ಮನಸ್ಸಲ್ಲಿ ಭಾರ ಪ್ರತಿಯೊಂದು ನಾವು ಹೇಳ್ಕೊಂತೀವಿ. ಅದರಿಂದ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಮ್ಮ ಮನಸ್ಸು ಮೈಂಡ್ ಎಲ್ಲ ಕಂಪ್ಲೀಟ್ಲಿ ರಿಫ್ರೆಶ್ ಆಗ್ಬಿಡುತ್ತೆ. ನಾವೇನ್ ಹೇಳ್ತೀವಿ ಅಂದ್ರೆ, ಹೇಳಿ. ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲಿ ಬಹಳ ನೋಡಿ, ನಮ್ಮ ಬಾಡಿ ಲ್ಯಾಂಗ್ವೇಜ್, ನಮ್ಮ ಫೇಸ್ ನೋಡಿ, ನಾವು ಮಾತಾಡುವಾಗ ಇದು ಮಾಡುವಾಗ ಫುಲ್ ಏನೋ ಒಂದು ಟೆನ್ಷನ್ ಒತ್ತಡ ಇರುತ್ತೆ. ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲಿ ನಿಮ್ಮಲ್ಲಿ ಯಾರೇ ನೋಡಿದ್ರು ಒಂಥರ ನಗನಗ್ತಾ ಸಂತೋಷವಾಗಿ ಯಾವಾಗಲಾದ್ರೂ ನೋಡಿ ಒಂದು ಹ್ಯಾಪಿನೆಸ್ ಕಾಣಿಸುತ್ತೆ. ಸೀಕ್ರೆಟ್ ಏನು ಸರ್? ಹ್ಯಾಪಿನೆಸ್ ಅಂತ ಅಂದ್ರೆ ಏನೂ ಇಲ್ಲ ನೋಡಿ, ಒಂದೇ ಇಷ್ಟೇ ಸಿಂಪಲ್ ಇದು. ನಾವು ಬಂದ್ಬಿಟ್ಟು ಇವಾಗ ಚರ್ಚಿಗೆ ಬಂದಾಗ ಅದಾದ್ಮೇಲೆ ನಾವು ಇನ್ನೊಂದು ಯಾವ್ದಾದ್ರು ಪ್ರಾರ್ಥನೆ ಸಮೀಪ ಎಲ್ಲ ಪ್ರತಿಯೊಂದು ಇರುತ್ತೆ, ನಾವು ಅಲ್ಲಿ ಹೋಗ್ತೀವಿ, ಡೆಫಿನೆಟ್ಲಿ ಹೋಗ್ತೀವಿ. ಹೋದಾಗ ಬಂದ್ಬಿಟ್ಟು ಅವ್ರು ನಮ್ ಮೋಟಿವ್ ಮಾಡ್ತಾರೆ ಸರ್. ಆತರ ಅವ್ರು ಕೊಡೋ ಪಾಸಿಟಿವ್ನೆಸ್, ಅವ್ರನ್ನ ಕೊಡೋ ನಮ್ಗೆ ಧೈರ್ಯ ಪ್ರತಿಯೊಂದು ನಮ್ಗೆ ಒಂದು ಹುಮ್ಮಸ್ ಕೊಡುತ್ತೆ, ಮತ್ತೆ ಒಂದು ಧೈರ್ಯನ ಕೊಡುತ್ತೆ. ನಾವು ಹೋಗುದು ಆಲ್ಮೋಸ್ಟ್ ನಾವು ಕೆಲ್ಸಕ್ಕೆ ಹೋಗ್ಲಿ, ಕೆಲಸದಿಂದ ಎಲ್ಲ ಪ್ರತಿಯೊಂದು ಕಡೆಯಿಂದ ನಮ್ಗೊಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ. ನಾವು ಮಾತಾಡೋ ಮಾತಿಂದ ಆಗ್ಲಿ ಎಲ್ಲ ಪ್ರತಿಯೊಂದನ್ನು ಅವ್ರು ನಮ್ಗೆ ಬಂದ್ಬಿಟ್ಟು ಆ ರೀತಿ ಬಂದ್ಬಿಟ್ಟು ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಹಿಂಗ್ ಮಾಡ್ಬೇಡ್ರಿ, ಎಲ್ಲಾನು ಒಳ್ಳೇದು ಹೇಳ್ಕೊಡ್ತಾರೆ, ಕೆಟ್ಟದ್ದು ಯಾವ್ದು ಹೇಳ್ಕೊಡಲ್ಲ. ಅದಾದ್ಮೇಲೆ ಬಂದ್ಬಿಟ್ಟು ಇನ್ನೊಬ್ರು ತೊಂದರೆ ಮಾಡಬಾರ್ದು, ನಮ್ಮಿಂದ ಬಂದ್ಬಿಟ್ಟು 4 ಜನಕ್ಕೆ ಒಳ್ಳೇದಾಗ್ಬೇಕು, ನಾವು ಮಾತಾಡೋ ಮಾತು ಅಷ್ಟೇ 4 ಜನಕ್ಕೆ ಸ್ಫೂರ್ತಿ ಆಗ್ಬೇಕೆ ಹೊತ್ತು ಇನ್ನೊಬ್ರು ಬಂದ್ಬಿಟ್ಟು ನೋವು ತರಬಾರ್ದು. ಆ ರೀತಿ ಬಂದ್ಬಿಟ್ಟು ತುಂಬಾ ಸ್ಪೀಚಸ್ ತುಂಬಾ ಚೆನ್ನಾಗಿರುತ್ತೆ. ನಾವು ಪ್ರತಿ ವಾರ ಹೋಗ್ತೀವಿ. ಪ್ಲಸ್ ನಾವು ಬಂದ್ಬಿಟ್ಟು ಇಲ್ಲಿ ಈ ಚರ್ಚ್ಗೆ ಬಂದ್ಬಿಟ್ಟು ವೀಕ್ಲಿ 1 ಟೈಮ್ ಇಲ್ಲ 2 ಟೈಮ್ಸ್ ನಾರ್ಮಲ್ ಆಗಿ ವಿಸಿಟ್ ಮಾಡ್ತೀವಿ. ಆದ್ರೆ ಪ್ರತಿ ವಾರ ಬಂದ್ಬಿಟ್ಟು ನಾವು ಇಂದಿರಾನಗರ್ಗೆ ಹೋಗ್ಬಿಟ್ಟು ಅದೊಂದು ಸ್ಪೀಚ್ ನಮ್ದು ಒಂಥರ ನಾವು ಮತ್ತೆ ನಮ್ಮ ತಾಯಿ ಅದೊಂಥರ ಇದಕ್ಕೆ ಹೋಗ್ತೀವಿ. ಚೆನ್ನಾಗಿರುತ್ತೆ ನಮ್ಗೆ ಒಂಥರ. ಇನ್ನೊಂದೇ ಒಂದು ವಿಷಯ, ನೀವು ಒಂದು ಕೋಪ ಮಾಡ್ಕೋಬೇಡಿ. ಹೇಳಿ. ಕೆಲವೊಂದು ವರ್ಗ ಇದಾರೆ ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲಿ, ಏನ್ ಕಷ್ಟ ಇದೆ, ಸ್ವಲ್ಪ ನನಗೆ ಅಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಇವ್ರಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಕೆಲವೊಂದು ಜನ ಹೇಳ್ತಾರೆ ಸರ್. ಅದ್ರ ಬಗ್ಗೆ ತಾವೇನಾದ್ರು ಹೇಳ್ತೀರಾ? ಸರ್, ಅದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅಂತಂದ್ರೆ ಲೈಕ್ ಸರ್, ಪ್ರತಿಯೊಂದನು ಅವ್ರ ಇಚ್ಛೆಯಂತೆ ಪ್ರತಿಯೊಂದನು ಅಷ್ಟೇ. ಇಲ್ಲಿ ಯಾರು ಬಲವಂತ ಮಾಡಕ್ಕೂ ಆಗಲ್ಲ. ನೀವು ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಅಂತ ಒತ್ತಾಯ ಮಾಡಿ ಕರ್ಕೊಂಡ್ ಬರಕ್ಕೂ ಆಗಲ್ಲ. ಇದನ್ನು ಯಾವುದೇ ಒಂದು ಕಮ್ಯುನಿಟಿ ಬಗ್ಗೆ ನೆಗೆಟಿವ್ ಮಾತಾಡಬಾರ್ದು, ನೆಗೆಟಿವ್ ಮಾತಾಡ್ತಾರೆ ಅಂತ ಕೆಲವೊಂದಷ್ಟು ಜನ. ಇಲ್ಲ ಸರ್, ಆತರ ಏನಿಲ್ಲ. ಯಾಕಂದ್ರೆ ಮಾತಾಡೋರು ನೋಡಿ ಸರ್, ಒಂದ್ ಹೇಳ್ತೀನಿ ನೋಡಿ ನಿಮ್ಗೆ,
ನಮ್ಮ ಕಂಟ್ರಿ ಮತ್ತೆ ನಮ್ಮ ದೇಶ ಹೆಂಗೆ ಅಂತ ಹೇಳ್ಬಿಟ್ಟು ಅಂದ್ರೆ ನೋಡಿ, ಆ ಇಲ್ಲಿ ಬಂದ್ಬಿಟ್ಟು ತುಂಬಾ ರಿಲಿಜಿಯಸ್ ಜಾಸ್ತಿ ಇದೆ. ಇಲ್ಲಿ ಎಲ್ಲಾ ತರನು ರಿಲಿಜಿಯಸ್ ಇದೆ, ತುಂಬಾ ತರ ಕ್ಯಾಸ್ಟ್ ಇದೆ, ಎಲ್ಲಾ ತರನು ಇದೆ. ನಾವ್ ಬಂದ್ಬಿಟ್ಟು ಆ ತುಂಬಾ ಸೆನ್ಸಿಟಿವ್ ವಿಚಾರ ಇದೆಲ್ಲ. ನಾವು ಜಾಸ್ತಿ ಮಾತಾಡಕ್ ಹೋದ್ರೂ ತೊಂದರೆ ಆಗುತ್ತೆ, ಮತ್ತೆ ಇನ್ನೊಬ್ರಿಗೆ ಹರ್ಟ್ ಮಾಡ್ದಂಗ ಆಗುತ್ತೆ. ಅದು ಬೇಡ, ನಮ್ಮಿಂದ ಯಾರಿಗೂ ಹರ್ಟ್ ಆಗೋದು ಬೇಡ, ಪ್ಲಸ್ ಬೇರೆಯಿಂದ ನಮಗೂ ಹರ್ಟ್ ಆಗೋದು ಬೇಡ. ಅವರು ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರ್ತೀವಿ, ಅಷ್ಟು ಮಾತ್ರ ಇದ್ರೆ ಸಾಕು ಸರ್. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಎಲ್ಲರೂ ಹ್ಯಾಪಿ ಆಗಿರಿ, ಮತ್ತೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ, ಯಾರಿಗೂ ತೊಂದರೆ ಮಾಡಬೇಡಿ. ಇನ್ನೊಬ್ರಿಂದ ನಿಮ್ಗೆ ತೊಂದರೆ ಆದ್ರೂ ದೇವ್ರಿಗೆ ಬಿಟ್ಬಿಡಿ, ಎಲ್ಲ ದೇವ್ರು ನೋಡ್ಕೊಂತಾನೆ. ಎಲ್ಲರಿಗೂ ಒಳ್ಳೇದಾಗ್ರಿ. ನಿಮ್ಗೆ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗಲಿ. ಎಲ್ರಿಗೂ ಒಳ್ಳೇದಾಗ್ಲಿ. अंदर नहीं जाना है, ऐसे ही बस।